माता की ओ भारत माता की ಸೈನಿಕರಿಗೆ ಪೊಲೀಸರಿಗೆ ಜಯವಾಗಲಿ ಕಾರ್ಗಿಲ್ ಯೋಧರಿಗೆ ಜಯವಾಗಲಿ ದೇಶದ ಪೊಲೀಸರಿಗೆ ಸೈನಿಕರಿಗೆ ಜಯವಾಗಲಿ ಮಾದಕ ವಸ್ತುಗಳು ಬೇಡವೇ ಬೇಡ ವಸ್ತುಗಳು ಬೇಡವೇ ಬೇಡ ಮಾದಕ ವಸ್ತುಗಳು ಬೇಡವೇ ಬೇಡ ಭಾರತ್ ಮಾತಾ ಕಿ ವಂದೇ ವಂದೇ ಸೈನಿಕರಿಗೆ ಪೊಲೀಸರಿಗೆ ಜಯವಾಗಲಿ ಕಾರ್ಗಿಲ್ ಯೋಧರಿಗೆ ಜಯವಾಗಲಿ ಮಾದಕ ವಸ್ತುಗಳು ಬೇಡವೇ ಬೇಡ ಗುಡಿಬಂಡೆ ಠಾಣೆಯ ಪೊಲೀಸ್ ಸಿಬ್ಬಂದಿ ಆರಕ್ಷಕ ಆಚರಣೆ ಅಂತೇಳಿ ಗುಡಿಬಂಡೆ ಪೊಲೀಸ್ ಠಾಣೆಯ ಆರಕ್ಷಕ ನಿರೀಕ್ಷಕರಾಗಿರುವಂತಹ ನಮ್ಮ ಮುಖ್ಯೇಶ್ವರ ಅವರ ಜೊತೆಯಲ್ಲಿ ಮತ್ತು ನಮ್ಮ ಮುತ್ತುರಾಜ್ ಅವರು ಕರೆಸಿ ಎಲ್ಲರೂ ಕೂಡ ಒಪ್ಪಿಕೊಂಡು ಅದಕ್ಕೆ ಇವತ್ತು ಅತ್ಯಂತ ಯಶಸ್ವಿಯಾಗಿ ಒಂದು ಬೈಕ್ ಚಾಲನೆ ನಡೆಸಿಕೊಂಡು ಒಂದು ತಾಲೂಕು ಕಚೇರಿ ನಾವು ತೋರಿಸಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಕಾರ್ಗಿಲ್ ಅಮರ ವೀರ ಯೋಧರಿಗೆ ನಂತರ ಹಲವಾರು ಪಟ್ಟಣಗಳಲ್ಲಿ ಸಿಟಿಗಳಲ್ಲಿ ಆ ದಿನನ ನಾವು ನಮ್ಮ ಯುವಕರಲ್ಲಿ ಅದರ ಬಗ್ಗೆ ಅರಿವಿನ ಮೂಡಿಸೋದ ಸಲುವಾಗಿ ಅದರ ನೆನಪಿನ ಸಲುವಾಗಿ ಈ ದೇಶದ ಭದ್ರತೆ ಕಾಪಾಡುವಂಥ ಸಲುವಾಗಿ ದಿನಾಚರಣೆಯನ್ನು ಹಲವಾರು ರೀತಿಯಲ್ಲಿ ಆಚರಣೆ ಮಾಡ್ಕೊಳ್ತಾ ಬಂದಿದ್ದೀವಿ. ಅದೇ ಥರ ನಮ್ಮ ಗುಡಿಬಂಡೆ ಪಟ್ಟಣದಲ್ಲಿ ಸಹ ಈಗಾಗಲೇ ವಿಜಯೋತ್ಸವ ದಿನ ಆಚರಣೆಯ ಸಮಿತಿ ಎಲ್ಲ ಪದಾಧಿಕಾರಿಗಳು ಹೇಳಿದಂಗೆ ಕಳೆದ 10 ವರ್ಷಗಳಿಂದ ಇಲ್ಲಿ ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಬಂದಿದೆ. ಅದೇ ಪ್ರಕಾರ ಇವತ್ತು ಆಚರಣೆ ಆಗಿದೆ. ಮಾದಕ ವಸ್ತುಗಳ ವಿರೋಧಿ ದಿನಾಚರಣೆ ಅಂತೇಳಿ ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ವಿರೋಧಿ ದಿನಾಚರಣೆ 25-26ನೇ ತಾರೀಕು ನಾವು ಆಚರಣೆ ಮಾಡ್ತೀವಿ. ಅದರ ಸಲುವಾಗಿ ಜೂನ್ ತಿಂಗಳಲ್ಲೂ ಸಹ ನಾವು ಏನಿವತ್ತು ಈ ಮಾದಕ ವಸ್ತುಗಳದ್ದು ಒಂದು ಈ ಪ್ರಪಂಚದಾದ್ಯಂತ ಒಂದು ದೊಡ್ಡ ಪಿಡುಗು ಆಗಿ ಪರಿಣಮಿಸಿದೆ. ನಿಮಗೆಲ್ಲ ಗೊತ್ತೇ ಇದೆ. ವ್ಯಾಪಿಸಿ ಇದರಿಂದ ಆಗಿರುವಂಥ ದುಷ್ಪರಿಣಾಮಗಳನ್ನು ಮನಗಂಡಂಥ ಸರ್ಕಾರಗಳು ರಾಷ್ಟ್ರ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನು ಇದಕ್ಕೊಂದು ಏನು ಹೆಂಡು ಕೊಡಬೇಕು, ಇದನ್ನು ಮುಟ್ಟುಗೋಲು ಹಾಕಬೇಕು ಅನ್ನೋ ಒಂದು ದೃಷ್ಟಿಯಿಂದ ಸರ್ಕಾರಗಳ ವತಿಯಿಂದ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದಾರೆ. ಅದೇ ಪ್ರಕಾರವಾಗಿ ಇತ್ತೀಚೆಗೇನೆ ಸರ್ಕಾರದಿಂದ ರೂಪುಗೊಂಡಂಥ ಒಂದು ಕಾರ್ಯಕ್ರಮ ಅದೇ ಥರ ಯಾರಾದರೂ ಉಪಯೋಗಿಸ್ತಿದ್ದಾರೆ, ಅದನ್ನು ಬಳಸ್ತಿದ್ದಾರೆ ಅಂತ ಅನ್ನೋದನ್ನು ಸಂಬಂಧಪಟ್ಟ ಇಲಾಖೆ ಇನ್ಫಾರ್ಮ್ ಮಾಡಬೇಕು ಮತ್ತು ಏನು ಸಪೋರ್ಟ್ ಮಾಡಬೇಕು, ಇದನ್ನು ಕಂಟ್ರೋಲ್ ಮಾಡೋ ದೃಷ್ಟಿಯಿಂದ ಅಂತ ಹೇಳಬೇಕು. ಅಮರೇಶ್ ಹಾಕಿ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಕರೆದಿದ್ದು, ನನಗೆ ಕೆಲಸಗಳು ಒತ್ತಡ ಇರೋದ್ರಿಂದ ಬರೋಕ್ಕಾಗಲ್ಲ ಅಮರೇಶ್, ಏನು ಅಂದ್ಕೊಂಬಿಡಿ ಅಂತ ಅವ್ರ ಹತ್ರ ಕೇಳಿದ್ದೆ. ಆಯಿತು ಅಣ್ಣ ಅಂತ. ಯೂಶಲಿ ಅಮರೇಶ್ ಏನಾದರೂ ಒಂದು ಈ ರೀತಿಯಾದಂತಹ ದೇಶಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳು ಮಾಡ್ತಿದ್ರೆ ನಾನು ಭಾಗವಹಿಸ್ತೀನಿ, ಅಥವಾ ಪರೋಕ್ಷವಾಗಿ ನನ್ನ ಕೈಯಲ್ಲಿ ಏನಾದರೂ ಮಾಡ್ತೀನಿ. ಅಂಥದ್ರಲ್ಲಿ ಇವತ್ತು ಬರೋಕ್ಕಾಗಿಲ್ಲ. ನೋಡಿ, ಋಣ ಇತ್ತು ಅಂತ ಅನಿಸುತ್ತೆ. ಇನ್ಸ್ಪೆಕ್ಟರ್ ಸಾಹೇಬರು ಬೇರೆ ಕಾರಿಂದ ಹೇಳಿದ್ದಾರೆ, ಬನ್ನಿರಿ ಬರಲೇಬೇಕು ಅಂತಂದ್ರು, ಜೋರಾಗಂದರು. ಇನ್ನು ನಾವು ಇನ್ಸ್ಪೆಕ್ಟರ್ ಸಾಹೇಬ್ರು ಮಾತು ಕೇಳಿಲ್ಲ ಅಂತಂದರೆ ಮುಂದಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಬಂದ್ವಿ. ನಿಜಕ್ಕೂ ಅದೃಷ್ಟ ಅಂತ ಹೇಳ್ಬೋದು. ಒಂದು ಕಾರ್ಗಿಲ್ ವಿಜಯೋತ್ಸವ ಇಡೀ ಪ್ರಪಂಚದ ಮುಂದೆ ಮತ್ತೊಮ್ಮೆ ನನ್ನ ಭಾರತದ ಹಿರಿಮೆಯನ್ನು ಎತ್ತಿ ಹಿಡಿದಂತಹ ಈ ಒಂದು ವಿಜಯೋತ್ಸವ, ಕಾರ್ಗಿಲ್ಲನ್ನು ಏನು ಪಾಕಿಸ್ತಾನಿಗಳು ಆಕ್ರಮಿಸಿಕೊಂಡಿದ್ರು, ತಮ್ಮ ಬಲಿದಾನದ ಮೂಲಕ, ಸಾವಿರಾರು ಸೈನಿಕರ ಬಲಿದಾನದ ಮೂಲಕ ಮತ್ತೊಮ್ಮೆ ನನ್ನ ಭಾರತ ಮಾತೆಯನ್ನು ರಕ್ಷಿಸಿದಂತಹ ದಿನ, ನಾವು ವಿಜಯೋತ್ಸವವನ್ನು ಆಚರಿಸಿದಂತಹ ದಿನ. ಏನು ದಿವಂಗತ ವಾಜಪೇಯಿ ಅವರ ನೇತೃತ್ವದಲ್ಲಿ ಈ ಒಂದು ನಾವು ಕಾರ್ಗಿಲ್ ಯುದ್ಧವನ್ನು ಗೆದ್ದಿದ್ದು ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆಯುವಂತಹ ದಿನ. ಅಂತಹ ಒಂದು ದಿನವನ್ನು ಗುಡಿಬಂಡೆಯ ಪಟ್ಟಣದಲ್ಲಿ ಈ ರೀತಿ ಏನು ಅರ್ಥಪೂರ್ಣವಾಗಿ ಆಚರಿಸ್ತಾ ಇರೋದು, ಇಡೀ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆ ಕೂಡ ಸೇರಿಕೊಂಡು ಶಾಂತಿಯುತವಾಗಿ ಬೈಕ್ ರ್ಯಾಲಿ ಮಾಡುವಂಥದ್ದು, ಮಾದಕ ವಸ್ತುಗಳ ವಿರುದ್ಧ ಒಂದು ಜಾಗೃತಿ ಮೂಡಿಸುವಂಥದ್ದು, ಜೊತೆಗೆ ಆರೋಗ್ಯ ಶಿಬಿರಗಳನ್ನು ನಡೆಸೋದು. ನಿಜಕ್ಕೂ ಗುಡಿಬಂಡೆ ಪಟ್ಟಣದ ಜನ ಅದ್ಭುತ ಪ್ರತಿಭಾವಂತರಿದ್ದೀರ, ಸಂಪನ್ಮೂಲಗಳಿದ್ದೀರ. ಆದರೂ ಸಹ ಏನು ಗುಡಿಬಂಡೆ
ಗುಡಿಬಂಡೆ ತಾಲೂಕು ಇವತ್ತು ಸಹ ಹಿಂದುಳಿದ ಭಾಗ ಅಂತೇನು ಹೇಳ್ತಾರೆ. ಈ ಒಂದು ಪಟ್ಟಣದಿಂದ ಹೊರಗಡೆ ಬರಬೇಕು. ಇದು ಸಹ ಚಿಕ್ಕಬಳ್ಳಾಪುರ ಅಥವಾ ಬೇರೆ ಪಟ್ಟಣಗಳ ಥರ ಒಂದು ಒಳ್ಳೆಯ ಪಟ್ಟಣ ಆಗುವಂತಹ ಎಲ್ಲ ಒಂದು ಸಾಧ್ಯತೆಗಳು ಮತ್ತು ಅವಕಾಶಗಳು ಮತ್ತು ಗುಣಗಳು ಸಹ ಈ ಪಟ್ಟಣದಲ್ಲಿರೋದ್ರಿಂದ ಈ ಒಂದು ನಗರ ಚೆನ್ನಾಗಾಗಬೇಕು. ಗುಡಿಬಂಡೆ